ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಾನಿವತ್ತು ನಿಮಗೆ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ವೆಬ್ಸೈಟ್ನಲ್ಲಿ ಗ್ರಾಮ ಪಂಚಾಯತಿಯ ಕಾಮಗಾರಿಗಳಿಗೆ ಸಂಬಂಧಪಟ್ಟ ಬಿಲ್ಲುಗಳಲ್ಲಿ ಕಟಾಯಿಸಲಾದ GST ಅಮೌಂಟ್ಗೆ ಯಾವ ರೀತಿ ನಾವು ಚಲನ್ಗಳನ್ನ ಜನರೇಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ. ಮೊದಲಿಗೆ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ವೆಬ್ಸೈಟ್ನಲ್ಲಿ ಸರ್ವೀಸಸ್ ಅಂತ ಒಂದು ಆಪ್ಷನ್ ಶೋ ಆಗುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಓಕೆ, ನಂತರ ಇಲ್ಲಿ ರಿಜಿಸ್ಟ್ರೇಷನು, ಪೇಮೆಂಟು, ಯೂಸರ್ ಸರ್ವಿಸು, ರೀಫಂಡ್ ಅಂತೆಲ್ಲ ಬರುತ್ತೆ. ಸೊ ಅದರಲ್ಲಿ ಬಂದು ಪೇಮೆಂಟ್ಸ್ ಅಂತ ಇದೆ. ಓಕೆ, ಪೇಮೆಂಟ್ಸ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಕ್ರಿಯೇಟ್ ಚಲನ್ ಅಂತಿದೆ. ಸೊ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಓಕೆ, ನಾನೀಗ ಕ್ರಿಯೇಟ್ ಚಲನ್ ಮೇಲೆ ಪ್ರೆಸ್ ಮಾಡ್ತಾ ಇದ್ದೀನಿ. ಓಕೆ, ನಂತರ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇದರಲ್ಲಿ GSTN ಬಾರ್ ಅದರ್ ID ಅಂತ ಕೇಳ್ತದೆ. ಸೊ ನಿಮ್ಮ ಗ್ರಾಮ ಪಂಚಾಯತಿ ಅಥವಾ ಯಾವ್ದಾದ್ರು ನಿಮ್ಗೆ GST ಯಾವ್ದು ನೀವು ಚಲನ್ ಜನರೇಟ್ ಮಾಡಬೇಕು, ಆ GST ನಂಬರ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ನಾನು ನಮ್ಮ ಗ್ರಾಮ ಪಂಚಾಯತಿಯ GSTN ನಂಬರ್ನ ಇಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ. ಓಕೆ, ನಾನೀಗ ನಮ್ಮ ಗ್ರಾಮ ಪಂಚಾಯತಿಯ GSTN ನಂಬರ್ನ ಎಂಟ್ರಿ ಮಾಡಿ ಕ್ಯಾಪ್ಚನ್ ಕೂಡ ಎಂಟ್ರಿ ಮಾಡಿದ್ದೀನಿ. ನಂತರ ಬಾಟಮ್ ಅಲ್ಲಿ ಪ್ರೊಸೀಡ್ ಅಂತ ಇದೆ. ಸೊ ನಾನೀಗ ಪ್ರೊಸೀಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ನಂತರ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಡೀಟೇಲ್ಸ್ ಆಫ್ ಟ್ಯಾಕ್ಸ್ ಪೇಯರ್ ಅಂದ್ಬಿಟ್ಟು, ಸೊ ಅಲ್ಲಿ ನಮ್ಮದು GSTN ನಂಬರ್ ಏನಿದೆ ಅದು ಫುಲ್ ನಂಬರ್ ಶೋ ಆಗುತ್ತೆ. ಹಾಗೆ ಇಮೇಲ್ ಅಡ್ರೆಸ್ಸು, ಮತ್ತು ಯಾವ ನಂಬರು ರಿಜಿಸ್ಟರ್ ಆಗಿರುತ್ತೆ ಆ ಮೊಬೈಲ್ ನಂಬರು, ಮತ್ತು ಇದು ಗ್ರಾಮ ಪಂಚಾಯತಿ ಅದರಿಂದ ನೇಮಲ್ಲಿ ಯಾವ ಗ್ರಾಮ ಪಂಚಾಯತಿ ಅಮೌಂಟ್ ಪಂಚಾಯತ್ ನೇಮ್ ತೋರಿಸು. ಸೊ ಪರ್ಸ್ನಲ್ ಆದರೆ ನಿಮ್ಮ ಇಂಡಿವಿಜುವಲ್ ನೇಮ್ ಏನಿರುತ್ತೆ ಅದನ್ನು ತೋರಿಸ್ತದೆ. ಓಕೆ, ನಂತರ ಬಾಟಮಲ್ಲಿ ಈ ರೀತಿ ಡೀಟೇಲ್ಸ್ ಆಫ್ ಡೆಪಾಸಿಟ್ ಅಂತ ಇರುತ್ತೆ. ಸೊ ಇದ್ರಲ್ಲಿ ಬಂದು ಮೇಲ್ಗಡೆ ಬಂದು CGST ಅಂದರೆ ಅದು ಸೆಂಟ್ರಲ್ GST ಆಗಿರುತ್ತದೆ. ಕೆಳಗಡೆ ಬಂದು ಕರ್ನಾಟಕ SGST ಅಂತಿದೆ. ಸೊ ಅದು ಸ್ಟೇಟ್ GST ಆಗಿರುತ್ತದೆ. ಸೊ ನಾನೀಗ ಸೆಂಟ್ರಲ್ GSTನ ಎಂಟ್ರಿ ಮಾಡ್ತಾ ಇದ್ದೀನಿ. ಓಕೆ, ನಾನು ಅಲ್ಲಿ ಮೇಲೆ CGSTಲಿ ಎಂಟ್ರಿ ಮಾಡಿದ ನಂತರ ಕೆಳಗಡೆ ಟೋಟಲ್ ಚಲನ್ ಅಮೌಂಟು ಮತ್ತು ಅದು ನಂಬರ್ಸಲ್ಲಿ ಮತ್ತು ಆಲ್ಫಾಬೆಟಿಕ್ ಎಲ್ಲೂ ಬಂದಿದೆ. 1471 ರೂಪಾಯಿ ಅಂತ ಹೇಳ್ಬಿಟ್ಟು ನಾನೀಗ ಸ್ಟೇಟ್ GST ಅಮೌಂಟ್ನು ಕೂಡ ಎಂಟ್ರಿ ಮಾಡ್ತಾ ಇದ್ದೀನಿ. ಓಕೆ, ಎರಡು ಪ್ಲಸ್ ಆಗಿ ಈಗ ಅಮೌಂಟ್ ಕೂಡ ಇಲ್ಲಿ ಶೋ ಆಗ್ತಾ ಇದೆ. ನೆಕ್ಸ್ಟ್ ಪೇಮೆಂಟ್ ಮೋಡ್ ಅಂತ ಹೇಳಿ ಅಲ್ಲಿ 3 ಆಪ್ಷನ್ ನಮಗೆ ಶೋ ಆಗುತ್ತೆ. ಒಂದು ಇ ಪೇಮೆಂಟ್, ಇನ್ನೊಂದು ಓವರ್ ದ ಕೌಂಟರ್, ಮತ್ತು ಇನ್ನೊಂದು ನೆಫ್ಟ್ ಬಾರ್ RTGS ಅಂದ್ಬಿಟ್ಟು. ಸೊ ನಾನೀಗ ಇ ಪೇಮೆಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನನಗೆ ಈ ಪೇಮೆಂಟ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಓಕೆ, ನಂತರ ಚಲನ್ ಜನರೇಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ನಂತರ GSTN ಬಾರ್ ಅದರ್ ID ವೆರಿಫಿಕೇಶನ್ ಅಂದ್ಬಿಟ್ಟು ಎಂಟರ್ GST ನಂಬರ್ ಕೇಳ್ತಾ ಇದೆ. ಸೊ ನಾನೀಗ ಮತ್ತೆ ಅಲ್ಲೇನು GST ನಂಬರ್ನ ಎಂಟ್ರಿ ಮಾಡಿದೆ ಅದನ್ನು ಇಲ್ಲಿ ಮತ್ತೆ ಎಂಟ್ರಿ ಮಾಡಬೇಕಾಗತ್ತೆ. ಸೊ ಇದು ಯಾವುದೇ ರೀತಿ ಕಾಪಿ ಪೇಸ್ಟ್ ಆಗೋದಿಲ್ಲ. ಸೊ ಇಲ್ಲಿ GST ನಂಬರ್ನ ನಾವು ಟೈಪ್ ಮಾಡಬೇಕಾಗತ್ತೆ. ಸೊ ನಾನೀಗ ನಮ್ಮ ಗ್ರಾಮ ಪಂಚಾಯತಿಯ GST ನಂಬರ್ನ ಟೈಪ್ ಮಾಡ್ತಾ ಇದ್ದೀನಿ. ಓಕೆ, ನಂತರ ಬಾಟಮಲ್ಲಿ ಪ್ರೊಸೀಡ್ ಅಂತ ಆಪ್ಷನ್ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ನಾನು ನೆಕ್ಸ್ಟ್ ಸ್ಟೇಜ್ಗೆ ಅದನ್ನು ಫಾರ್ವರ್ಡ್ ಮಾಡ್ತಾ ಇದ್ದೀನಿ. ಓಕೆ, ಪ್ರೊಸೀಡ್ ಬಟನ್ ಮೇಲೆ ಈಗ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ನಂತರ ಚಲನ್ ಸಕ್ಸಸ್ಫುಲಿ ಜನರೇಟೆಡ್ ಅಂತ ಬಂದಿದೆ. ಸೊ ಇಲ್ಲಿ ಒಂದಷ್ಟು GST ಚಲನ್ ಡೀಟೇಲ್ಸು ಇದೆ. CPN ನಂಬರು, ಚಲನ್ ಜನರೇಟ್ ಡೇಟು, ಚಲನ್ ಎಕ್ಸ್ಪೈರಿ ಡೇಟು,
ಮತ್ತು ನಮ್ಮದು GST ನಂಬರು, ಮೊಬೈಲ್ ನಂಬರು, ಇಮೇಲ್ ಐ ಡಿ ಎಲ್ಲ ಇರುತ್ತದೆ. ಒಂದ್ಸಲ ಅದನ್ನ ಚೆಕ್ ಮಾಡ್ಕೋಬೋದು. ಹಾಗೆ ಬಾಟಮಲ್ಲಿ ಬಂದು ಡೀಟೇಲ್ಸ್ ಆಫ್ ಡೆಪಾಸಿಟ್ ಅಂದ್ಬಿಟ್ಟು, ಸೊ ನಾವು ಏನಲ್ಲಿ ಸೆಂಟ್ರಲ್ GST ಮತ್ತು ಸ್ಟೇಟ್ GST ಎಲ್ಲ ಎಂಟ್ರಿ ಮಾಡಿದ್ವಿ, ಅದು ಅಮೌಂಟ್ ಎಲ್ಲ ಒಂದ್ಸಲಿ ಚೆಕ್ ಮಾಡ್ಕೋಬೇಕಾಗತ್ತೆ. ಸೊ ಎಲ್ಲ ಕರೆಕ್ಟ್ ಇದೆ. ಮತ್ತು ಬಾಟಮಲ್ಲಿ ಸೆಲೆಕ್ಟ್ ಮೋಡ್ ಆಫ್ ಪೇಮೆಂಟ್ ಅಂತಿದೆ. ಸೊ ನಾವು ಇಲ್ಲಿಗೆ ಯಾವ ಮುಖಾಂತರ ಪೇಮೆಂಟ್ ಮಾಡಿಸ್ಬೇಕು ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನೆಟ್ ಬ್ಯಾಂಕಿಂಗು, UPI, ಕ್ರೆಡಿಟ್ ಡೆಬಿಟ್ ಕಾರ್ಡ್ ಎಲ್ಲ ಇದೆ. ಸೊ ನಾನು ಭೀಮ್ UPI ಅಂತ ಏನಿದೆ, ಸೊ ಅದನ್ನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಓಕೆ, ನಂತರ ಭೀಮ್ UPI ಆಪ್ಷನ್ನ ಸೆಲೆಕ್ಟ್ ಮಾಡಿದ ನಂತರ ಈ ಕಡೆ ಬ್ಯಾಂಕ್ನ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಕೇಳುತ್ತೆ. ಸೊ ನಾನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದು ಅಕೌಂಟ್ ಇರೋದ್ರಿಂದ, ಸೊ ನಾನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಅಗ್ರಿ ಟು ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಂದ್ಬಿಟ್ಟು ಒಂದು ರೇಡಿಯೋ ಬಟನ್ ಶೋ ಆಗ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ನಂತರ ಮೇಕ್ ಪೇಮೆಂಟ್ ಅಂತ ಆಪ್ಷನ್ ಶೋ ಆಗ್ತಾ ಇದೆ. ಸೊ ಅದರ ಮೇಲೆ ನಾನು ಕ್ಲಿಕ್ ಮಾಡಿ ಪೇಮೆಂಟ್ ಸ್ಟೇಜ್ಗೆ ಫಾರ್ವರ್ಡ್ ಮಾಡ್ತಾ ಇದ್ದೀನಿ. ಓಕೆ, ನಂತರ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂದ್ಬಿಟ್ಟು ಈ ರೀತಿ ಡೀಟೇಲ್ಸ್ ಓಪನ್ ಆಗುತ್ತೆ. ಪೇಮೆಂಟ್ ಡೀಟೇಲ್ಸ್ ನೋಡ್ಕೋಬೋದು ನಾವು. ಮರ್ಚೆಂಟ್ ID, CPI ನಂಬರು, ಟ್ರಾನ್ಸಾಕ್ಷನ್ ID ಎಲ್ಲನೂ ಕೂಡ ಒಂದ್ಸಲ ನೋಡ್ಕೋಬೋದಾಗಿರುತ್ತೆ. ಹಾಗೆ ಸ್ಟೇಟ್ GST ಎಷ್ಟು, ಸೆಂಟ್ರಲ್ GST ಎಷ್ಟು ಎಲ್ಲನೂ ಕೂಡ ಅಮೌಂಟ್ ನಾವು ಎಂಟ್ರಿ ಮಾಡಿರ್ತೀವಿ ಅದನ್ನು ಕೂಡ ಒಂದ್ಸಲಿ ಕನ್ಫರ್ಮ್ ಮಾಡ್ಕೋಬೋದಾಗಿರುತ್ತೆ. ಹಾಗೆ ಚಲನ್ ಯಾವ ಡೇಟ್ಗೆ ಎಕ್ಸ್ಪೈರ್ ಆಗುತ್ತೆ ಎಲ್ಲನೂ ಕೂಡ ನಾವು ಒಂದ್ಸಲಿ ವೆರಿಫೈ ಮಾಡ್ಕೋಬೋದು. ಓಕೆ, ನಂತರ ಬಾಟಮಲ್ಲಿ ಬಂದು ಕನ್ಫರ್ಮ್ ಅಂತ ಒಂದ್ಸಲಿ ಕೇಳ್ತಾ ಇದೆ ಆಪ್ಷನ್ನು. ಸೊ ನಾವು ಕನ್ಫರ್ಮ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ನಾನೀಗ ಕನ್ಫರ್ಮ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ನಂತರ ಇದು ರೆಮಿಟೆನ್ಸ್ ಇನ್ಫಾರ್ಮೇಷನ್ ಅಂದ್ಬಿಟ್ಟು ನೆಕ್ಸ್ಟ್ ಪೇಜ್ಗೆ ಫಾರ್ವರ್ಡ್ ಆಗಿದೆ. ಸೊ ಇದರಲ್ಲಿ ನಾವು ಏನು ರೆಮಿಟೆನ್ಸ್ ಇನ್ಫಾರ್ಮೇಷನ್ ಫಾರ್ಮ್ ಇಲ್ಲಿ ಶೋ ಆಗುತ್ತೆ. ಸೊ ಇದರಲ್ಲಿ SBI ರೆಫರೆನ್ಸ್ ನಂಬರು, ಮರ್ಚೆಂಟ್ ರೆಫರೆನ್ಸ್ ನಂಬರು ಎಲ್ಲ ನೋಡ್ಕೋಬೋದು. ಹಾಗೆ ನಮ್ದು ಏನು ಅಮೌಂಟಿಗೆ ಪೇ ಮಾಡ್ತಾ ಇದ್ದೀವಿ, ಸ್ಟೇಟು ಮತ್ತು ಸೆಂಟ್ರಲ್ ಸೇರಿ ಎಷ್ಟು ನಾವೀಗ GST ಅಮೌಂಟ್ನ ಪೇ ಮಾಡ್ತಿದ್ದೀವಿ ಎಲ್ಲ ಕೂಡ ಶೋ ಆಗುತ್ತೆ. ಹಾಗೆ ಒಂದು QR ಕೋಡ್ ಕೂಡ ಜನ್ರೇಟ್ ಆಗಿರುತ್ತೆ. ಸೊ ನಾವು QR ಕೋಡ್ಗೆ ನಮ್ಮ ಫೋನ್ಪೇ, ಗೂಗಲ್ ಪೇ ಮುಖಾಂತರ ಸ್ಕ್ಯಾನ್ ಮಾಡೋ ಮುಖಾಂತರ ನಾವು ಅಮೌಂಟ್ನ ಪೇ ಮಾಡ್ಬೋದಾಗಿರುತ್ತೆ. ಓಕೆ, ನಾನೀಗ ಫೋನ್ಪೇ ಮುಖಾಂತರ ಸ್ಕ್ಯಾನ್ ಮಾಡ್ತಾ ಇದ್ದೀನಿ. ಓಕೆ, ಕೆಳಗಡೆ ಟೈಮ್ ಕೌಂಟ್ ಆಗ್ತಾ ಇದೆ. ಓಕೆ, ನಾನೀಗ ಫೋನ್ಪೇ ಮುಖಾಂತರ ಪೇಮೆಂಟ್ ಮಾಡಿದ್ದೀನಿ. ಓಕೆ, ಈಗ ಒಂದು GST ಚಲನ್ ಏನಿದೆ ಅದು ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗಿದೆ. ಓಕೆ, ಇದೇ ನನ್ನ GST ಚಲನ ಏನು ಚಲನ್ ಜನರೇಟ್ ಮಾಡಿದೆ ಅದು ಈಗ ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗಿರುತ್ತೆ. ಸೊ ಅದು ನಾವು ಇದನ್ನು ಪ್ರಿಂಟ್ ತಗೋಬೋದಾಗಿರುತ್ತೆ. ಓಕೆ, ಮೋಡ್ ಆಫ್ ಪೇಮೆಂಟ್ ಬಂದು UPI, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಲೇ ಇದೆ. ಸೊ ನಾನೀಗ ಇದನ್ನು ಪ್ರಿಂಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಪ್ರಿಂಟ್ ತಗೋತೀನಿ. ಸೊ ಬೇಡ ಅಂದರೆ ಇದನ್ನು ನಾವು PDF ಅಲ್ಲೂ ಕೂಡ ಸೇವ್ ಮಾಡಿ ಇಟ್ಕೊಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.